ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೀಕ್ಲಿ ಮಾರ್ಕೆಟ್ ಅನಾಲಿಸಿಸ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇಂಡಿಯನ್ ಸ್ಟಾಕ್ ಮಾರ್ಕೆಟು ಏಪ್ರಿಲ್ 7ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಯಿತು. ಸೊ ಆಲ್ಮೋಸ್ಟ್ ನಮಗೆ 10 ದಿನದಲ್ಲಿ 10% ನಿಫ್ಟಿ ಮೇಲಕ್ಕೆ ಹೋಯ್ತು ಅಂತಾನೆ ಹೇಳ್ಬೋದು. ಆದರೆ ಈ ಥರ ಮೇಲಕ್ಕೆ ಹೋಗ್ತಾ ಇದ್ದಿದ್ದಂತಹ ಮಾರ್ಕೆಟಲ್ಲಿ ಮೊನ್ನೆ ಶುಕ್ರವಾರ ಒಂದು ಸ್ಮಾಲ್ ಕರೆಕ್ಷನ್ ಬಂದಿದೆ. ಈ ಸ್ಮಾಲ್ ಕರೆಕ್ಷನ್ನಲ್ಲಿ ಯಾರು ಸೆಲ್ ಮಾಡಿದ್ದಾರೆ, ಯಾರು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದಾರೆ, ಪ್ಲಸ್ FIS ಡೇಟಾ ಏನು ಹೇಳ್ತಾ ಇದೆ, ಟೆಕ್ನಿಕಲ್ ಚಾರ್ಟ್ಸ್ ಏನು ಹೇಳ್ತಾ ಇದೆ. ಈಗ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ವೀಕಲ್ಲಿ ಯಾವ ಸೆಕ್ಟರ್ಸ್ನ ನೋಡಬೇಕು ಅಥವಾ ಕಾಶಿಯಸ್ ಆಗಿರ್ಬೇಕಾ, ಏನೇನು ಪಾಸಿಟಿವ್ ಫ್ಯಾಕ್ಟರ್ಸ್ ಇದೆ, ಏನೇನು ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಮೊನ್ನೆ ಪಹಲ್ಗಾಮ್ ಅಟ್ಯಾಕಲ್ಲಿ 26 ಜನ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ. ಇವರೆಲ್ಲರ ಕುಟುಂಬಕ್ಕೆ ಒಂದು ಸಂತಾಪವನ್ನು ಸೂಚಿಸ್ತಾ ಆ ಭಗವಂತ ಇವರೆಲ್ಲರ ಕುಟುಂಬಗಳಿಗೆ ಒಂದು ಧೈರ್ಯವನ್ನು ಕೊಡಲಿ ಅಂತ ನಮ್ಮ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇವೆ. ನೋಡಿ, ಮೊದಲನೇದಾಗಿ FIS ಮತ್ತೆ DIS ಡೇಟಾನ ನೋಡೋಣ. ನೋಡಿ, ಮನಿ ಕಂಟ್ರೋಲ್ ಸೈಟ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಪಹಲ್ಗಾಮ್ದು ಅಟ್ಯಾಕ್ ಆಗಿದ್ದು 22ನೇ ತಾರೀಕು ಮಂಗಳವಾರ. ಸೊ 23ನೇ ತಾರೀಕು ಅಂದ್ರೆ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆಗಿದ್ದಾದ್ಮೇಲೆ ಯೂಶುವಲ್ ಏನು ಅಂತಂದ್ರೆ ಇಂಡಿಯಾ ಕಡೆಯಿಂದ ರಿಯಾಕ್ಷನ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಅದು ಪಾಕಿಸ್ತಾನ ಟಾರ್ಗೆಟ್ ಮಾಡುತ್ತೆ, ನೆಕ್ಸ್ಟ್ ಯುದ್ಧ ಆಗುವಂತ ಸಿಚುವೇಶನ್ ಇರುತ್ತೆ ಅನ್ನೋದು ಗೊತ್ತಿರೋವಂಥದ್ದೇ. ಆದ್ರೂ FIS 23ನೇ ತಾರೀಕು 3,300 ಕೋಟಿ ಬೈ ಮಾಡಿದ್ದಾರೆ. 24ನೇ ತಾರೀಕು 8,250 ಕೋಟಿ ಬೈ ಮಾಡಿದ್ದಾರೆ. 25ನೇ ತಾರೀಕು ಶುಕ್ರವಾರ 2,952 ಕೋಟಿ ಬೈ ಮಾಡಿದ್ದಾರೆ. ಅಂದ್ರೆ ಈ ಅಟ್ಯಾಕ್ ಆದ್ಮೇಲೂ ಇಂಡಿಯಾ ಮತ್ತೆ ಪಾಕಿಸ್ತಾನ್ ನಡುವೆ ಒಂದು ಯುದ್ಧ ಆಗ್ಬೋದು ಅಂತ ಇದ್ರೂನು FIS ಡೇಟಾ ನಮ್ಗೆ ಏನ್ ಹೇಳ್ತಾ ಇದೆ, ಇದು ಒಂದು ಪಾಸಿಟಿವ್ ವಿಚಾರನ ಹೇಳ್ತಾ ಇದೆ. ನೋಡಿ, ಯುದ್ಧ ಆಗೋದು 100% ನೆಗೆಟಿವ್. ಆದ್ರೆ FIS ಇನ್ ಟರ್ಮ್ಸ್ ಆಫ್ FIS ನಾವು ಮಾತಾಡ್ತೀವಿ ಅಂತಂದ್ರೆ, ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ನಾವು ಮಾತಾಡ್ತೀವಿ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವ್ ವಿಚಾರ ಏನು ಅಂತಂದ್ರೆ, ಹಿಂಗೆಲ್ಲ ಇದ್ರೂ FIS ಬೈ ಮಾಡ್ತಾ ಇದ್ದಾರೆ. ಇದು ಪಾಸಿಟಿವ್ ವಿಚಾರ. ನೋಡಿ, ಕಂಟಿನ್ಯೂಸ್ ಆಗಿ FIS 15ನೇ ತಾರೀಕಿಂದ 1, 2, 3, 4, 5, 6, 7, 8 ಟ್ರೇಡಿಂಗ್ ಡೇಸು ಕಂಟಿನ್ಯೂಸ್ ಆಗಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಬೈನ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಸೆಪ್ಟೆಂಬರ್ ಆದ್ಮೇಲೆ ಈ ತರ ಕಂಟಿನ್ಯೂಸ್ ಆಗಿ FIS 8 ಟ್ರೇಡಿಂಗ್ ಡೇಸು ನೆಟ್ ಬೈ ಮಾಡಿರ್ಲಿಲ್ಲ. ನೀವು ಪ್ರೀವಿಯಸ್ ನೋಡ್ಕೊಳ್ತಾ ಬಂದ್ರೆ 2 ದಿನ 3 ದಿನ ಬೈ ಮಾಡ್ತಾ ಇದ್ರು. ಬೈ ಮಾಡಿ ನೆಕ್ಸ್ಟ್ 4th ಡೇನೋ 5th ಡೇನೋ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡೋರು. ಆದ್ರೆ ಕಂಟಿನ್ಯೂಸ್ ಆಗಿ 8 ದಿನ ಬೈ ಮಾಡಿಲ್ಲ. ಇದೊಂದು ಪಾಸಿಟಿವ್ ವಿಚಾರ ಇನ್ ಟರ್ಮ್ಸ್ ಆಫ್ FIS ಡೇಟಾ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, FIS ಬೈ ಮಾಡ್ತಾ ಇದ್ದಾರೆ. ಇದು ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವ್ ಆಗಿ ನಾವು ತಗೊಳ್ಳುವಂತ ವಿಚಾರ. ನೆಕ್ಸ್ಟ್ ಒಂದು ಟೆಕ್ನಿಕಲ್ ಚಾರ್ಟ್ಸ್ಗೆ ಬರೋಣ. ಇದರಲ್ಲಿ ನಾವು ನಿಫ್ಟಿಯ ಚಾರ್ಟ್ನ ನೋಡ್ಕೊಳ್ತಾ ಬರೋಣ. ನಿಫ್ಟಿ ಅದಾದ್ಮೇಲೆ ನಮಗೆ ಸೆಕ್ಟರ್ ಚಾರ್ಟ್ಸ್ನ ನೋಡ್ಕೊಳ್ತಾ ಬರೋಣ. ನೋಡಿ, ಇದು ನಿಫ್ಟಿಯ ಚಾರ್ಟು. ಇಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಕಾಣ್ತಾ ಇದೆ, ಇದು ಮಂತ್ಲಿ ಚಾರ್ಟು. ಮಧ್ಯ ಇರುವಂತದ್ದು ವೀಕ್ಲಿ ಚಾರ್ಟು. ರೈಟ್ ಹ್ಯಾಂಡ್ ಸೈಡ್ ಇದೇನಿದೆ, ಇದು ಡೇ ಚಾರ್ಟು. ಸೊ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ಆಲ್ರೆಡಿ ನೋಡಿರ್ತೀರಾ. ಅದರಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬಂದಿದ್ದಾದ್ಮೇಲೆ ಇತ್ತು ನಿಫ್ಟಿ ಅಂತಂದ್ರೆ ಇಟ್ಸ್ ಎ ಪಾಸಿಟಿವ್ ಸೈನ್ ಅಂತ. ನೋಡಿ, ಇಲ್ಲಿಂದ ಆಲ್ಮೋಸ್ಟ್ ಅಕ್ಟೋಬರ್ ಇಂದನೂ ಕೆಳಗಡೆನೆ ಇತ್ತು, ಹಾಗಾಗಿ ಮಾರ್ಕೆಟ್ ವೀಕೇ ಇತ್ತು. ಈಗ ಪಾಸಿಟಿವ್ ವಿಚಾರ ಏನು ಅಂತಂದ್ರೆ, ಏಪ್ರಿಲ್ 15ನೇ ತಾರೀಕು ಆದ್ಮೇಲೆ, ಈ ಕ್ಯಾಂಡಲ್ ಆದ್ಮೇಲೆ ಇದು ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ನೋಡಿ, ಒಂದು FIS ಡೇಟಾ ಪಾಸಿಟಿವ್ ಇಲ್ಲಿಂದಾನೆ, ಅಂದ್ರೆ ಏಪ್ರಿಲ್ 15ನೇ ತಾರೀಕಿಂದಾನೆ ಸ್ಟಾರ್ಟ್ ಆಗಿರುವಂತದ್ದು. ಪ್ಲಸ್ ವೀಕ್ಲಿ ಚಾರ್ಟ್ ನಿಫ್ಟಿಯ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬಂದಿರುವಂತದ್ದು ಇದೇ ಟೈಮಲ್ಲಿ. ಸೊ ಒಂದಕ್ಕೊಂದು ಕೋರಿಲೇಟ್ ಆಗ್ತಾ ಇದೆ. ಪ್ಲಸ್ ಮಂತ್ಲಿ ಚಾರ್ಟ್ ಮಿಡಲ್ ಬ್ಯಾಂಡ್ ಅಲ್ಲಿ ಸಪೋರ್ಟ್ ನ ತಗೊಂಡು, ನೋಡಿ ಇಲ್ಲಿ ಸಪೋರ್ಟ್ ನ ತಗೊಂಡು ನಮ್ಗೆ ಮೇಲಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಏನು ಅಂತಂದ್ರೆ, ಒಂದು ಟೆಕ್ನಿಕಲಿ ಪಾಸಿಟಿವ್ ಇದೆ, FIS ಡೇಟಾ ಪಾಸಿಟಿವ್ ಇದೆ.
ಅಕಸ್ಮಾತ್ ನೆಕ್ಸ್ಟ್ ವೀಕ್ ಅಲ್ಲಿ ಆ, ಏನು ವಾರ್ ಸಿಚುವೇಶನ್ ಬಂದು ಎಲ್ಲ ಆದ್ರೂ ಟೆಂಪರವರಿ ಸ್ವಲ್ಪ ಡೌನ್ ಬರ್ಬೋದು. ಆದ್ರೆ ಈ ಲೋಸ್ ಏನ್ ಮಾಡಿದೆ, ಈ ಲೋ ಏನಿದೆ ಇದು ನನ್ನ ಪ್ರಕಾರ ಬ್ರೇಕ್ ಆಗುವಂತ ಚಾನ್ಸಸ್ ತುಂಬಾ 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 ಕಡಿಮೆ ಇದೆ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಗೆ ಕನ್ಸಾಲಿಡೇಷನ್ ಆಗ್ಬೋದು, ಅಥವಾ ಏನಾಗ್ಬೋದು, ಇಲ್ಲಿರುವಂತ ನಿಫ್ಟಿ ಈ ತರ ಸ್ವಲ್ಪ ಸೈಡ್ ವರ್ಡ್ ಮೂವ್ಮೆಂಟ್ಸ್ ಆಗಿ ಅದಾದ್ಮೇಲೆ ಮತ್ತೆ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಇದು ಟೆಕ್ನಿಕಲ್ ಚಾರ್ಟ್ಸ್ ಪ್ರಕಾರ ನಿಫ್ಟಿಯ 50 ಚಾರ್ಟ್. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಚಾರ್ಟ್ ನ ನೋಡ್ಕೊಂಡ್ ಬರೋಣ. ನೋಡಿ, ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಚಾರ್ಟ್ ಇದು. ಮಂತ್ಲಿ ನೋಡಿ, ನೀವು ಇದ್ರಲ್ಲಿ ಏನ್ ನೋಡ್ಬೇಕು ಅಂತಂದ್ರೆ ಮಿಡಲ್ ಬ್ಯಾಂಡ್ ನೋಡ್ಬೇಕು. ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ ಮಂತ್ಲಿ ಚಾರ್ಟ್. ವೀಕ್ಲಿ ಚಾರ್ಟ್ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬಂದಿರುವಂತದ್ದು ಮಾರ್ಚ್ 17ನೇ ತಾರೀಕು ಆದ್ಮೇಲೆ, ಅಂದ್ರೆ 17ನೇ ತಾರೀಕುನ ಇದು ವೀಕ್ಲಿ ಚಾರ್ಟ್. ಅಂದ್ರೆ ಇದು ಇಲ್ಲಿಂದನೂ ಪಾಸಿಟಿವ್ ಇದೆ. ಹಾಗಾಗಿ 1 2 3 4 5 ವಾರ ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಯ್ತು. ಇದು ಡೇ ಚಾರ್ಟ್. ಓಕೆ, ಸೊ ಡೇ ಚಾರ್ಟ್ ನ ನಾವು ಎಕ್ಸಿಕ್ಯೂಷನ್ಗೆ ತಗೊಳ್ತೀವಿ. ಇಲ್ಲಿ ನಾವು ಏನ್ ನೋಡ್ಬೇಕು ಅಂತಂದ್ರೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಒಂದು ಮಂತ್ಲಿ ಚಾರ್ಟ್ ಇದೆ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ವೀಕ್ಲಿ ಚಾರ್ಟ್ ಇದೆ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಡೇ ಚಾರ್ಟ್ ಇದೆ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಝೋನ್ ಅಲ್ಲಿ ಇದೆ. ಸೊ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಝೋನ್ ಅಲ್ಲಿ ಇದೆ ಅಂತ ಗೊತ್ತಾದ್ಮೇಲೆ ಬ್ಯಾಂಕ್ ನಿಫ್ಟಿನಲ್ಲಿ ಇರುವಂತ ಸ್ಟಾಕ್ಸ್ ನಮಗೆ ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಫಾರ್ ಬೈ ಸೈಡ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಪರ್ಚುನಿಟಿ ಫಾರ್ ಬೈ ಸೈಡ್ ನಾವು ನೋಡೋದು ಉತ್ತಮ ಅಂತ. ನೆಕ್ಸ್ಟ್ ನಿಫ್ಟಿಯ ಆಟೋ ಸೆಕ್ಟರ್. ಸೊ ನಿಫ್ಟಿಯ ಆಟೋ ಸೆಕ್ಟರ್ ಅಲ್ಲಿ ನೋಡಿ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಮಂತ್ಲಿ ಚಾರ್ಟ್ ಅಲ್ಲಿ ಇದೆ, ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಮೇಲೆ ಇಲ್ಲ. ಸೊ ಹಾಗಾಗಿ ನಾವು ಇವಾಗ ನಿಫ್ಟಿ ಬ್ಯಾಂಕ್ ಗೆ ಕಂಪೇರ್ ಮಾಡಿದ್ರೆ ನಿಫ್ಟಿ ಆಟೋ ಸೆಕ್ಟರ್ ಇಟ್ಸ್ ಎ ವೀಕ್, ಬಿಕಾಸ್ ನಮ್ಗೆ ಮಿಡಲ್ ಬ್ಯಾಂಡ್ ಎಬೋವ್ 20 SMA ಅಥವಾ ಮಿಡಲ್ ಬ್ಯಾಂಡ್ ಮೇಲ್ಗಡೆ ನಿಫ್ಟಿಯ ಆಟೋ ಸ್ಟಾಕು ಆಟೋ ಇಂಡೆಕ್ಸ್ ಇಲ್ಲ. ಸೊ ಹಾಗಾಗಿ ಇದು ಕಂಪ್ಯಾರಿಟಿವ್ಲಿ ನಿಫ್ಟಿ ಬ್ಯಾಂಕ್ ಗೆ ಕಂಪೇರ್ ಮಾಡಿದ್ರೆ ಇದು ವೀಕ್ ಸ್ಟಾಕು. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಇದರಲ್ಲಿ ಇರುವಂತ ನಿಫ್ಟಿ ಆಟೋ ಸೆಕ್ಟರ್ ಅಲ್ಲಿ ಇರುವಂತ ಸ್ಟಾಕ್ಸ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟಿನ ಹುಡ್ಕಕ್ ಹೋಗಲ್ಲ. ಯಾಕೆಂತಂದ್ರೆ ಇಲ್ಲಿ ನಮ್ಗೆ ಬೇಸ್ ಚಾರ್ಟ್ ಏನಿದೆ ಇದು ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ನೋಡಕ್ ಹೋಗಲ್ಲ. ನೆಕ್ಸ್ಟ್ ನಿಫ್ಟಿ ಕನ್ಸೂಮರ್ ಡ್ಯೂರಬಲ್. ನೋಡಿ, ನಿಫ್ಟಿ ಕನ್ಸೂಮರ್ ಡ್ಯೂರಬಲ್ ಅಲ್ಲಿ ನಮ್ಗೆ ಮಂತ್ಲಿ ಚಾರ್ಟ್ ಎಬೋವ್ ಮಿಡಲ್ ಬ್ಯಾಂಡ್ ಇದೆ, ಆದ್ರೆ ವೀಕ್ಲಿ ಚಾರ್ಟ್ ಅಗೈನ್ ಇಲ್ಲೂ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇಲ್ಲ. ಸೊ ಹಾಗಾಗಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇಲ್ಲದೆ ಇರೋದಕ್ಕೆ ಅಗೈನ್ ಕನ್ಸೂಮರ್ ಡ್ಯೂರಬಲ್ ಸೆಕ್ಟರ್ ಬ್ಯಾಂಕ್ ನಿಫ್ಟಿಗೆ ಲೆಕ್ಕ ಹಾಕಿದ್ರೆ ಇವಾಗ ವೀಕ್ ಸೆಕ್ಟರ್. ಇದ್ರಲ್ಲಿರುವಂತ ಸ್ಟಾಕ್ಸ್ ನ ಸದ್ಯಕ್ಕೆ ನಾವು ಬೈಯಿಂಗ್ ಆಪರ್ಚುನಿಟಿಗೆ ಹುಡ್ಕೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ನಿಫ್ಟಿ ಮೆಟಲ್ ಸೆಕ್ಟರ್. ನಿಫ್ಟಿ ಮೆಟಲ್ ಸೆಕ್ಟರ್ ನೋಡಿ, ಮಂತ್ಲಿ ಚಾರ್ಟ್ ಎಬೋವ್ ಮಿಡಲ್ ಬ್ಯಾಂಡ್ ಇದೆ, ಆದ್ರೆ ವೀಕ್ಲಿ ಚಾರ್ಟ್ ಇಲ್ಲೂ ನಮ್ಗೆ ವೀಕ್ಲಿ ಚಾರ್ಟ್ ಎಬೋವ್ ಮಿಡಲ್ ಬ್ಯಾಂಡ್ ಇಲ್ಲ. ಸೊ ಹಾಗಾಗಿ ಮೆಟಲ್ ಸೆಕ್ಟರ್ ಸದ್ಯಕ್ಕೆ ವೀಕ್ ಸೆಕ್ಟರ್. ಇದರಲ್ಲಿ ಇರುವಂತ ಸ್ಟಾಕ್ಸ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟಿನ ನಾವು ಸ್ವಿಂಗ್ ಟ್ರೇಡಿಂಗ್ ಆಗಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಗಲಿ ನೋಡೋದಕ್ಕೆ ಹೋಗಲ್ಲ ಸದ್ಯಕ್ಕೆ. ನೆಕ್ಸ್ಟ್ ನಿಫ್ಟಿ ಫಾರ್ಮಾ ಸೆಕ್ಟರ್. ನಿಫ್ಟಿ ಫಾರ್ಮಾ ಸೆಕ್ಟರ್ ಮಂತ್ಲಿ ಚಾರ್ಟ್ ಅಲ್ಲಿ ಎಬೋವ್ ಮಿಡಲ್ ಬ್ಯಾಂಡ್ ಇದೆ, ಪ್ಲಸ್ ವೀಕ್ಲಿ ಚಾರ್ಟ್ ಅಲ್ಲೂ ಎಬೋವ್ ಮಿಡಲ್ ಬ್ಯಾಂಡ್ ಇದೆ, ಪ್ಲಸ್ ಡೇ ಚಾರ್ಟ್ ಅಲ್ಲೂ ಎಬೋವ್ ಮಿಡಲ್ ಬ್ಯಾಂಡ್ ಇದೆ. ಸೊ ನಮಗೆ ನಿಫ್ಟಿ ಫಾರ್ಮಾ ಸೆಕ್ಟರ್ ಅಲ್ಲಿ ಇರುವಂತ ಯಾವುದೇ ಸ್ಟಾಕ್ಸ್ ಸ್ವಿಂಗ್ ಟ್ರೇಡಿಂಗ್ ಗೆ ಶಾರ್ಟ್ ಟರ್ಮ್ ಟ್ರೇಡ್ ಗೆ ಬಂತು ಅಂತಂದ್ರೆ ವಿ ಕ್ಯಾನ್ ಗೋ ಅಹೆಡ್. ನೆಕ್ಸ್ಟ್ ನಿಫ್ಟಿ ಹೆಲ್ತ್ ಕೇರ್. ನಿಫ್ಟಿ ಫಾರ್ಮಾ ಮತ್ತೆ ನಿಫ್ಟಿ ಹೆಲ್ತ್ ಕೇರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ನೆಕ್ಸ್ಟ್ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ನೋಡಿ, ಫಿನ್ ನಿಫ್ಟಿ ಅಂತಂದ್ರೆ ಫೈನಾನ್ಷಿಯಲ್ ನಿಫ್ಟಿ. ಇದರಲ್ಲೂ ಮಂತ್ಲಿ ಚಾರ್ಟ್ ಎಬೋವ್ 20 SMA ಇದೆ, ವೀಕ್ಲಿ ಚಾರ್ಟು ಎಬೋವ್ 20 SMA ಇದೆ, ಪ್ಲಸ್ ಡೇ ಚಾರ್ಟು ಎಬೋವ್ 20 SMA ಇದೆ. ಸೊ ಹಾಗಾಗಿನೇ ನೋಡಿ, ಇಲ್ಲಿಂದನು ಫಿನ್ ನಿಫ್ಟಿನು 1 2 3 4 5 ವಾರ 4-5 ವಾರ ರ್ಯಾಲಿನ ಕೊಟ್ಟಿತ್ತು. ಸೊ ಇವಾಗ ನೀವು ಏನ್ ಅರ್ಥ ಮಾಡ್ಕೊಬಂದಿದ್ರಲ್ಲಿ ಅಂದ್ರೆ ಫಿನ್ ನಿಫ್ಟಿನಲ್ಲಿ ಇದ್ದಿದ್ದಂತಹ ಸ್ಟಾಕ್ಸ್ ಅಲ್ಲಿ ನಾನು ಲಾಸ್ಟ್ 4-5 ವೀಕ್ಸ್ ಅಲ್ಲಿ ಒಂದು ಸ್ವಿಂಗ್ ಟ್ರೇಡಿಂಗ್ ಸೆಟಪ್ ನನಗೆ ಸಿಕ್ಕಿತ್ತು ಅಂತಂದ್ರೆ ನಾನು ಬೈ ಮಾಡಿದ್ರೆ ಅದು ಸ್ಟ್ರಾಂಗೆಸ್ಟ್ ಸೆಕ್ಟರ್, ಸ್ಟ್ರಾಂಗ್ ಸೆಕ್ಟರ್ ಅಲ್ಲಿ ಇರುವಂತ ಸ್ಟಾಕ್ಸ್ ನಾನು ಬೈ ಮಾಡಿದ್ರೆ ಅದು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ತರ ನಾವೇನ್ ಮಾಡ್ಕೋಬೇಕು, ನಿಫ್ಟಿ ಸೆಕ್ಟರ್ ಚಾರ್ಟ್ ನ ನೋಡಿ ಅದರಲ್ಲಿರುವಂತ ಸ್ಟಾಕ್ಸ್ ಅಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಗೆ ಆಪರ್ಚುನಿಟಿನ ಹುಡುಕ್ಬೇಕು. ನೆಕ್ಸ್ಟ್ ನಿಫ್ಟಿ IT ಸೆಕ್ಟರ್. ನೋಡಿ, ಈಗ ನಿಫ್ಟಿ IT ಸೆಕ್ಟರ್ ವೀಕೆಸ್ಟ್ ಸೆಕ್ಟರ್. ಯಾಕೆ ಅಂತಂದ್ರೆ ಮಂತ್ಲಿ ಚಾರ್ಟ್ ಅಲ್ಲೂ ಇದು ಬಿಲೋ 20 SMA ಇದೆ, ಅಂದ್ರೆ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ, ಪ್ಲಸ್ ವೀಕ್ಲಿ ಚಾರ್ಟ್ ಅಲ್ಲೂ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ, ಪ್ಲಸ್ ಈಗ ಸದ್ಯಕ್ಕೆ ಡೇ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗಿದೆ. ಆದ್ರೆ ಈ ಟೈಮ್ ಅಲ್ಲೆಲ್ಲ ನೋಡಿ, ಇಲ್ಲಿಂದ ಇಲ್ಲಿವರೆಗೂ
ಇಲ್ಲಿಂದನು ಇಲ್ಲಿಂದ 1 2 3 4 5 ವಾರ ಆಲ್ಮೋಸ್ಟ್ ಇದು 5 ವೀಕ್ಸ್ ಅಲ್ಲಿ ಒಂದು ಒಳ್ಳೆ ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಈ ಡೌನ್ ಟ್ರೆಂಡ್ ಇರುವಂತ ಟೈಮ್ ಅಲ್ಲಿ ನಾನು ಸೆಲ್ಲಿಂಗ್ ಆಪರ್ಚುನಿಟಿ ಅಂದ್ರೆ ಫ್ಯೂಚರ್ಸ್ ಅಲ್ಲಿ ಸೆಲ್ಲಿಂಗ್ ಏನಾದ್ರು ನೋಡಿದ್ರೆ ಈ ಸ್ಟಾಕ್ಸ್ ಅಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು. ಬೈ ಇನ್ನೊಂದೇನು ಅಂತಂದ್ರೆ ನೀವು ಓನ್ಲಿ ಇನ್ವೆಸ್ಟರ್ ಅಥವಾ ಸ್ವಿಂಗ್ ಟ್ರೇಡ್ ಬೈಯಿಂಗೇ ಮಾಡ್ತೀನಿ ಅಂತಂದ್ರೆ ಈ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡುವಂತ ಸೆಕ್ಟರ್ ಯಾವುದು ಅಂತಂದ್ರೆ IT ಸೆಕ್ಟರ್. ಯಾಕೆಂತಂದ್ರೆ ನಮ್ಗೆ ಚಾರ್ಟ್ಸ್ ಹೇಳ್ತಾ ಇದೆ, ಮಿಡಲ್ ಬ್ಯಾಂಡ್ ಕೆಳಗಡೆ ಮಂತ್ಲಿ ಚಾರ್ಟ್ ಅಲ್ಲೂ ಇದೆ, ವೀಕ್ಲಿ ಚಾರ್ಟ್ ಅಲ್ಲೂ ಇದೆ. ಸೊ ಹಾಗಾಗಿನೇ ನೋಡಿ ಇಲ್ಲಿಂದನೂ ಆಲ್ಮೋಸ್ಟ್ ಎಷ್ಟು ಡೌನ್ ಬಂದಿದೆ. ಸೊ ಈ IT ಸೆಕ್ಟರು ಸದ್ಯಕ್ಕೆ ವೀಕ್. ನೆಕ್ಸ್ಟ್ IT ಸೆಕ್ಟರು ನೆಕ್ಸ್ಟ್ ವೀಕ್ ಅಲ್ಲಿ ಈ ಮಿಡಲ್ ಬ್ಯಾಂಡ್ ಕೆಳಗಡೆ ಮಂಡೇನೋ ಟ್ಯೂಸ್ಡೇನೋ ಬಂತು ಅಂತಂದ್ರೆ ಅಗೈನ್ IT ಸೆಕ್ಟರು ಮತ್ತೆ ವೀಕ್ ಆಗುತ್ತೆ. ಈಗ ಹೆಂಗಿದೆ ಅಂತಂದ್ರೆ ಒಂದು ಇದು ಬಿಲೋ ಮಿಡಲ್ ಬ್ಯಾಂಡ್ ಇದೆ, ಇದು ಬಿಲೋ ಮಿಡಲ್ ಬ್ಯಾಂಡ್ ಇದೆ, ಆದ್ರೆ ಇದು ಮಾತ್ರ ಎಬೋ ಮಿಡಲ್ ಬ್ಯಾಂಡ್ ಇದೆ. ಸದ್ಯಕ್ಕೆ ಇದು ಒಂಥರ ಏನ್ ಹೇಳ್ತೀವಿ, ಇದಕ್ಕೆ ಒಂದು ನಾವು ಒಂದು 40%, ಇದಕ್ಕೊಂದು 40% ಅಂದ್ರೆ 80% ನೆಗೆಟಿವ್ ಇದೆ, 20% ಮಾತ್ರ ಪಾಸಿಟಿವ್ ಇದೆ. ಸೊ ಇದನ್ನು ಕೆಳಗೆ ಬಂದ್ಬಿಡ್ತು ಅಂತಂದ್ರೆ ಮತ್ತೆ 100% ನೆಗೆಟಿವ್ ಆಯ್ತು. ಸೊ ಈ ಸೆಕ್ಟರು ಮತ್ತೆ ಡೌನ್ ಬರುವಂತ ಚಾನ್ಸಸ್ ಇದೆ. ಸೊ ಇಷ್ಟೆಲ್ಲ ಬಿದ್ದಾಗ ಒಂದು ಫುಲ್ ಬ್ಯಾಕ್ ಕೊಡುತ್ತೆ ಒಂದು ಸೆಕ್ಟರು. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಫುಲ್ ಬ್ಯಾಕ್ ಕೊಟ್ಟಿದೆ. ಈಗ ನೆಕ್ಸ್ಟ್ ಇದು ಪಾಸಿಟಿವ್ ಆಗಬೇಕು ಎಂಟೈರ್ IT ಸೆಕ್ಟರ್ ಅಂತಂದ್ರೆ ಇದು ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗ್ಬೇಕು. ಅದಾದ್ಮೇಲೆ ಇದು ಪಾಸಿಟಿವ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಿಫ್ಟಿ FMCG ಸೆಕ್ಟರ್ ನೋಡೋಣ. ನೋಡಿ ನಿಫ್ಟಿ FMCG ಸೆಕ್ಟರ್ ಕೂಡ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಈಗ ಬರ್ತಾ ಇದೆ, ಪ್ಲಸ್ ವೀಕ್ಲಿ ಚಾರ್ಟ್ ಅಲ್ಲೂ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬಂದಿದೆ. ಸೊ ಇದ್ರಲ್ಲೂ ನಮ್ಗೆ ಡೇ ಚಾರ್ಟ್ ಅಲ್ಲೂ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಸೊ ನಿಫ್ಟಿ FMCG ಸೆಕ್ಟರ್ ಅಲ್ಲಿ ನಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾವುದೇ ಒಂದು ಆಪರ್ಚುನಿಟಿ, ನಿಫ್ಟಿ FMCG ಸೆಕ್ಟರ್ ಅಲ್ಲಿ ಯಾವ ಸ್ಟಾಕ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಬ್ರಿಟಾನಿಯಾ, HUL ಪ್ಲಸ್ ITC, ಈ ಸ್ಟಾಕ್ಸ್ ಅಲ್ಲಿ ನಮ್ಗೆ ಸ್ವಿಂಗ್ ಟ್ರೇಡಿಂಗ್ ಸೆಟಪ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಸೆಟಪ್ ಬಂತು ಅಂತಂದ್ರೆ ಅದ್ರ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಒಂದು ಸೆಟಪ್ ಇದೆ ಅಂತಂದ್ರೆ ಅದನ್ನು ನೀವು ಕಾನ್ಸಂಟ್ರೇಷನ್ ಮಾಡ್ಬೋದು. ಆದ್ರೆ ನಾನು ನಿಮ್ಗೆ ಏನು ಅಂತಂದ್ರೆ ಯಾವ ಸೆಕ್ಟರು ಸ್ಟ್ರಾಂಗ್ ಇದೆ, ಯಾವ ಸೆಕ್ಟರು ವೀಕ್ ಇದೆ, ಇದನ್ನ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಆಸ್ ಎ ಟ್ರೇಡರ್, ಸ್ವಿಂಗ್ ಟ್ರೇಡರ್ ನಮ್ಗೆ ಈಸಿ ಆಗುತ್ತೆ. ಯಾವ ಸೆಕ್ಟರ್ ಅಲ್ಲಿ ನಾನು ಬೈಯಿಂಗ್ ಆಪರ್ಚುನಿಟಿನ ಹುಡುಕ್ಬೇಕು, ಯಾವ ಸೆಕ್ಟರ್ ಅಲ್ಲಿ ನಾನು ಸೆಲ್ಲಿಂಗ್ ಆಪರ್ಚುನಿಟಿನ ಹುಡುಕ್ಬೇಕು, ಅಥವಾ ನಾನು ಸುಮ್ಮನಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ಒಂದು ಪಾಸಿಟಿವ್ ವಿಚಾರ ನಮ್ಗೆ FIS ಡೇಟಾ ಪ್ಲಸ್ ಚಾರ್ಟ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಒಂದು ಟೆನ್ಷನ್ ಏನು ಅಂತಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಯುದ್ಧ ಆಗ್ಬೋದು ಅನ್ನೋದು ಒಂದು ಟೆನ್ಷನ್ ಇದೆ. ಸೊ ಹಾಗಾಗಿ ನಮ್ಗೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಯಾವ ತರ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಯಾವ ಸೆಕ್ಟರ್ ಅಲ್ಲಿ ಇರಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸೋ ಪ್ರಯತ್ನನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲಸ್ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.